ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು. ಡಿಕೆಶಿ ಸಂಪುಟಕ್ಕೆ ಶಾಕ್, ಪಕ್ಷ ತೊರೆಯುತ್ತಾರಾ ಘಟಾನುಘಟಿ ನಾಯಕರು? ಟಿಬಿ ಜಯಚಂದ್ರ ನಿವಾಸದಲ್ಲಿ ಅಸಮಾಧಾನಿತ ಶಾಸಕರ ಮಹತ್ವದ ಸಭೆ, ಮಂತ್ರಿ ಸ್ಥಾನ ಸಿಗದವರ ಆಕ್ರೋಶ ಸ್ಫೋಟ. ರಾಜೀನಾಮೆ ಸುಳಿವು ಕೊಟ್ಟ ಟಿಬಿ ಜಯಚಂದ್ರ, ಕೊಟ್ಟವರಿಗೆ ಕೊಟ್ರೆ ಏನು ಯೂಸ್? ಸಂಪುಟದ ವಿರುದ್ಧ ಹಿರಿಯ ಶಾಸಕನ ಅಸಮಾಧಾನ. ಕಾಂಗ್ರೆಸ್ನಲ್ಲಿ ಶುರುವಾಯಿತ ಬಂಡಾಯ. ಸಚಿವ ಸ್ಥಾನ ಕೈತಪ್ಪಿದ ಶಾಸಕರ ಮುಂದಿನ ನಡೆಯೇನು? ಸಂಪುಟ ವಿಸ್ತರಣೆಯಾಯಿತು, ಕಾಂಗ್ರೆಸ್ನಲ್ಲಿ ಸಂಕಷ್ಟ ಹೆಚ್ಚಾಯಿತು, ಹೈಕಮಾಂಡ್ಗೆ ಹೊಸ ತಲೆನೋವು. ಟಿಬಿ ಜಯಚಂದ್ರ ರಾಜೀನಾಮೆ ಕೊಡೋದು ಫಿಕ್ಸ್, ನಾಳೆ ನಿರ್ಧಾರ ಆಗುತ್ತೆ ರಾಜೀನಾಮೆ ಭವಿಷ್ಯ. ಎಸ್, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅಸಮಾಧಾನದ ಧ್ವನಿ ಕೇಳಿ ಬರ್ತಾ ಇದೆ. ಸಚಿವ ಸ್ಥಾನ ಸಿಗದ ಹಲವು ಶಾಸಕರು ಅಸಮಾಧಾನಗೊಂಡಿದ್ದು, ಬೆಂಗಳೂರಲ್ಲಿ ಟಿಬಿ ಜಯಚಂದ್ರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಿದ್ದಾರೆ. ಸಂಪುಟದಲ್ಲಿ ಸ್ಥಾನ ಸಿಗದಿರುವ ಬಗ್ಗೆ ಹಿರಿಯ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದು, ಕೆಲವರು ರಾಜೀನಾಮೆಯ ಮಾತುಗಳನ್ನು ಆಡಿದ್ದಾರೆ. ಸಭೆ ಬಳಿಕ ಮಾತನಾಡಿದ ಟಿಬಿ ಜಯಚಂದ್ರ, ಕೊಟ್ಟವರಿಗೆ ಕೊಟ್ರೆ ಏನು ಯೂಸ್? ರಾಜಕಾರಣ ನಿಂತ ನೀರಲ್ಲ, ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗುತ್ತೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ರಾಜೀನಾಮೆ ಸುಳಿವು ಕೊಟ್ರ ಎಂಬ ಶಂಕೆ ಮೂಡಿದೆ. ಸಚಿವ ಸ್ಥಾನ ವಂಚಿತ ಶಾಸಕರ ಮುಂದಿನ ನಡೆಯೇನು ಎಂಬುದು ಈಗ ಕುತೂಹಲ ಮೂಡಿಸಿದ್ದು, ಕಾಂಗ್ರೆಸ್ ಹೈಕಮಾಂಡ್ ಈ ಅಸಮಾಧಾನವನ್ನ ಹೇಗೆ ಶಮನ ಮಾಡುತ್ತೆ ಎಂಬುದು ಗಮನ ಸೆಳೆದಿದೆ. ಅಪ್ಸೆಟ್ ಆಗಿರ್ತಕ್ಕಂಥವ್ರು ಸಮಾಜದ ನಮ್ಮ ಮುಖಂಡರುಗಳು ಮತ್ತು ಕ್ಷೇತ್ರದ ಜನರು. ಅವರು ಮೊದಲಿನಿಂದ ಕೂಡ ನಿರೀಕ್ಷೆಗಳು ಉಲ್ಟಾ ಆಗಿದೆ, ಭಾವನೆಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ನೀವು ಹೊರಬರಬೇಕು ಅಂತಕ್ಕಂಥ ರೀತಿಯಲ್ಲಿ ನಿನ್ನೆಯಿಂದಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಮಾಧಾನ ಪಡಿಸೋದಕ್ಕೆ. ನಾನು ಯಾವತ್ತೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವ್ನು. ನಾನು ಯಾವತ್ತೂ ಲಾಬಿ ಮಾಡಿದವನಲ್ಲ, ಯಾವತ್ತೂ ಒತ್ತಡ ಮಾಡಿದವನಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಪಕ್ಷ ನಮ್ಮನ್ನು ಹಿಂದೆಲ್ಲ ಒಂದು ಸರಿದಾರಿಯಲ್ಲಿ ನಡೆಸ್ಕೊಂಡು ಬಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಮಾನಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ನನಗಿನ್ನ ಜಾಸ್ತಿ ಕ್ಷೇತ್ರದ ಜನರಿಗೆ ಭ್ರಮರ ನಿರಸನ ಆಗಿದೆ. ನಿರ್ದಿಷ್ಟವಾಗಿ ಒಬ್ಬರ ಬಗ್ಗೆನೂ ಮಾತಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಜನರು ಊಹೆ ಮಾಡಿ ಯಾರಿಂದ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದು ನೋಡ್ತಾರೆ. ಇವತ್ತೆಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಒತ್ತಾಸೆಗಳನ್ನು ನೋಡಿದಾಗ, ನಡೀತಿರತಕ್ಕಂಥ ನಡವಳಿಕೆಗಳನ್ನು ನೋಡಿದಾಗ ಜನರಿಗೆ ಭ್ರಮರ ನಿರಸನ ಆಗಿದೆ. ಅವರ ಆಣತಿಯಂತೆ ನಡಿಬೇಕಾಗ್ತದೆ, ಅವ್ರ ಭಾವನೆಗೆ ತಕ್ಕನಾಗೆ ಇರಬೇಕಾಗ್ತದೆ. ಅವರು ರಾಜಕೀಯದ ನಿರ್ಧಾರವನ್ನು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಯೋಚನೆ ಮಾಡ್ತಿದ್ದೀನಿ, ಸಮಾಧಾನ ಮಾಡಿಸೋವಂಥ ಕೆಲಸವನ್ನು ಮಾಡ್ತಿದ್ದೀನಿ. ಆವೇಗಕ್ಕೆ ತುತ್ತಿಯಾಗೋದು ಬೇಡ ಅಂತ ಹೇಳ್ತಾ ಇದ್ದಾಗ ಕೂಡ ಸಮಾಧಾನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ನಿನ್ನೆನೂ ಡೆಲ್ಲಿಯಿಂದ ಬಂದೆ, ಜೊತೆಯಲ್ಲೇ ಸಂಪರ್ಕದಲ್ಲಿದ್ದೀನಿ. ನಾನು ಯಾವ ಭಾವನೆಗಳು ನಾನೇನು ಅಂತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಗೊತ್ತಿದೆ, ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆದರೂ ಕೂಡ ಈ ರೀತಿಯಾಗಿ ನಡೀತಾ ಇದೆ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆಗೆ ನಿರ್ಲಕ್ಷ್ಯ ಆಗ್ತಾ ಇದೆ ಅಂತಕ್ಕಂಥ ಭಾವನೆ ಬರ್ತದೆ.